ಕೆಲವರು ಹುಟ್ಟಿನಿಂದಲೇ ಶ್ರೇಷ್ಠರಾದರೆ ಇನ್ನು ಕೆಲವರು ಸಮಾಜಕ್ಕೆ ನೀಡಿದ ಕೊಡುಗೆಯಿಂದ ಊರಿನ ಭಕ್ತರಿಗೆ ಸಲ್ಲಿಸಿದ ನಿಸ್ವಾರ್ಥ ಸೇವೆಯಿಂದ ಶ್ರೇಷ್ಠರಾಗಿದ್ದಾರೆ. ಅಂಥವರಲ್ಲಿ ಮಾತೋಶ್ರೀ ರತ್ನಮ್ಮ ಗುರುಮಾತೆಯವರು ಒಬ್ಬರು. ಚಿಕ್ಕಂದಿನಿಂದಲೂ ಬಡವರ ದೀನ ದಲಿತರ ಜನರ ಸೇವೆ ಮಾಡುತ್ತಾ ಬೆಳೆದು ಲಿಂಗ ದೀಕ್ಷೆ ಪಡೆದು ಗುರು ಮೆಚ್ಚುಗೆ ಪಡೆದುಕೊಂಡರು. ಗುರುಗಳಿಂದ ಪಡೆದ ಜ್ಞಾನವನ್ನ ಗುರುಪದೇಶ ಮಾಡುತ್ತಾ ಕಲಬುರಗಿ ಜಿಲ್ಲೆಯ ಕೆರೆಗೋಸ್ಕ, ಜಂಡಗ, ಹತಗುಂದ, ಸಯ್ಯಚುಂಚೋಳಿ ಹೀಗೆ ಹಲವು ಗ್ರಾಮಗಳಲ್ಲಿ ಮಠವನ್ನ ಸ್ಥಾಪಿಸಿ ಅಸಂಖ್ಯ ಭಕ್ತರ ದೇವರಾದ ಭಕ್ತಿ ಭಂಡಾರಿಯ ನೈಜ ಕಥೆ ಈ ರತ್ನಚರಿತ. ಈ ರತ್ನಚರಿತ ಈ ರತ್ನಚರಿತ ರತ್ನಚರಿತ. ಸರ್ ಬೈಲ ತರ ಕಡೆ ಮಲ್ಲಿಕಾರ್ಜುನ, ನಿನ್ನ ಆಟ ಬಲ್ಲವರು ಯಾರು? ಈ ಪ್ರಕೃತಿಯೇ ಒಂದು ದೇವಸ್ಥಾನ. ಈ ಮೂಕ ಪ್ರಾಣಿಗಳ ಸೇವೆ ಮಾಡುವುದೇ ನನಗೆ ನೀನು ಕೊಟ್ಟ ದೊಡ್ಡ ಭಾಗ್ಯ. ಲಕ್ಷ್ಮೀದೇವಿ ಕೃಪೆಯಿಂದ ನಮ್ಮ ಜಂಗ ಊರಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿದೆ ಅಮ್ಮ. ನಿನ್ನ ಆಶೀರ್ವಾದ ಹೀಗೆ ಇರಲಿ ತಾಯಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏನ್ ಶರಣಪ್ಪ, ದನಗಳನ್ನ ಮೋಸೋದು ಬಿಟ್ಟು ಶಿವನ ಧ್ಯಾನದಲ್ಲಿ ಮುಳುಗಿ ಬಿಟ್ಟಿದೆಲ್ಲ. ತಿಪ್ಪಣ್ಣ, ಕಾಯಕವೇ ಕೈಲಾಸ ಅಲ್ಲೇನು? ದನಕರಗಳನ್ನ ಮೈಸೋದು ನನ್ನ ಕಾಯಕ. ಆ ಶಿವನ ನೆನೆಯುವುದು ನನ್ನ ಜೀವನದ ಉಸಿರು. ನನಗೆ ಆಸೆ ಗೀಸೆ ಇಲ್ಲ. ಆ ಶಿವ ನನ್ನ ಜೊತೆ ಇದ್ದರೆ ಸಾಕಪ್ಪ. ಇರ್ತಾನೆ ಮನೆಗೆ ಹೋಗೋಣ ಬಾ. ಓಂ ನಮಃ ಶಿವಾಯ. ಈ ಪುಣ್ಯ ಗ್ರಾಮದಲ್ಲಿ ನಾವಿರುವುದೇ ದೊಡ್ಡ ಸೌಭಾಗ್ಯ. ಅರಮನೆ ಇರಲಿ ಬಿಡಲಿ, ಮನಸ್ಸಿನಲ್ಲಿ ದೇವರಿದ್ದರೆ ಸಾಕಪ್ಪ. ನಾಗಮ್ಮ,
ಇಂದೇಕೋ ಮನಸ್ಸಿನಲ್ಲಿ ಏನೋ ಅತಿ ಆನಂದವಾಗುತ್ತದೆ. ಈ ಗ್ರಾಮದ ದೇವತೆ ಲಕ್ಷಮ್ಮ ಯಾವುದೋ ಒಂದು ಶುಭ ಸುದ್ದಿಯನ್ನ ನೀಡುವಂತಿದೆ. ಹೌದು ಸ್ವಾಮಿ, ಹೌದು, ನನಗೆ ಹಾಗೇ ಅನಿಸುತ್ತದೆ. ನಿಮ್ಮ ಭಕ್ತಿಗೆ ದೇವರು ಖಂಡಿತ ಫಲ ನೀಡುತ್ತಾನೆ. ಹೌದು ಹೌದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿ, ಸ್ವಾಮಿ, ನನ್ನ ಹೊಟ್ಟೆಯಲ್ಲಿ ನೋವಾಗುತ್ತಿದೆ. ಅಯ್ಯೋ ದೇವರೇ, ಏನಾಯ್ತು ನಿನಗೆ? ನಾಗಮ್ಮ, ನಿನಗೆ ಏನಾಯ್ತು? ಹಾ ಹಾ, ನಾನು ಸೂಲಗಿತ್ತಿ ಪಾರವಲ್ಲ ಕರೆದುಕೊಂಡು ಬರುತ್ತೇನೆ. ಶಾಂತಳಾಗು ನಾಗಮ್ಮ, ಶಾಂತಳಾಗು. ಬೇಗ ಹೋಗಿ ಬನ್ನಿ. ಸಂಭ್ರಮದ ವಿಷಯ, ನಿಮ್ಮ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಿದ್ದಾಳೆ. ನಿನ್ನ ಪತ್ನಿಯ ಚಲ ಹಿರಿಗೆಯಲ್ಲಿ ಹೆಣ್ಣು ಮಗುವಿಗೆ ಜನನವಾಗಿದೆ. ಮಗುವು ತುಂಬಾ ಸುಂದರವಾಗಿದೆ. ಕಣ್ಣುಗಳು ಫಳಫಳವಾಗಿ ಹೊಳೆಯುತ್ತಿದೆ. ಶಿವ ಶಿವ. ನಾಗಮ್ಮ, ನಾಗಮ್ಮ, ನಮ್ಮ ಭಕ್ತಿಗೆ ಫಲ ಸಿಕ್ಕಿತು. ಈ ಮಗು ಕೇವಲ ನಮ್ಮ ಮಗು ಅಲ್ಲ, ಈ ಜಗತ್ತಿಗೆ ಬೆಳಕು ನೀಡುವ ರತ್ನವಿದು. ಹೌದು ಸ್ವಾಮಿ. ಆಹಾ, ಎಂಥ ಸುಂದರವಾದ ಮಗು. ಆ ಕಣ್ಣುಗಳಲ್ಲಿ ಎಂಥ ತೇಜಸ್ಸು. ಅವಳು ನಮ್ಮ ಮನೆಯ ಮಗಳಷ್ಟೇ ಅಲ್ಲ, ಜಂಬಗ ಗ್ರಾಮದ ಪುಣ್ಯದ ಫಲವಾಗಿ ಬಂದಿರುವ ಮಹಾ ತಾಯಿ. ಸಾತ್ವಿಕ ದಂಪತಿಗಳಿಗೆ ದೈವತ್ವ ನೆಲೆಸಿದ್ದು ಈ ಲೋಕಕ್ಕೆ ಜ್ಞಾನ ನೀಡುವ ಗುರುತಾಯಿಯಾಗಿದೆ. ಭೂಮಾತೆಯವರ ಜನನವಾಯಿತು. ಬೆಳೆಯುವ ಸಿರಿ ಮೊಳಕೆ ಎನ್ನುವಂತೆ ಮಾತೋಶ್ರೀಯವರು ಚಿಕ್ಕಂದಿನಲ್ಲಿ ಒಳ್ಳೆಯ ಮಾತುಗಳನ್ನು ಆಡುತ್ತಿದ್ದರು. ಆಟವಾಡುವಾಗಲೂ ಹಿರಿತನ, ನೈತಿಕತೆ, ಆಧ್ಯಾತ್ಮಿಕ ಮಾತುಗಳನ್ನು ಹೇಳುತ್ತಿದ್ದರು. ಒಂದೊಂದು ಮಾತಿನಲ್ಲೂ ಹಲವಾರು ಅರ್ಥಗಳು ಇರುತ್ತಿದ್ದವು. ಹೇಗೆಂದರೆ ನೀವೇ ನೋಡಿ. ರತ್ನಮ್ಮ, ಇಲ್ಲಿ ಬಾ. ನಾವೆಲ್ಲ ಕಣ್ಣು ಮುಚ್ಚಾಲೆ ಆಟ ಆಡೋಣ. ನೀನೇ ಮೊದಲು ಕಣ್ಣು ಮುಚ್ಚಿಕೋ. ಗೆಳತಿ, ಈ ಜಗತ್ತೇ ಒಂದು ಕಣ್ಣು ಮುಚ್ಚಾಲೆ ಆಟವಮ್ಮ. ನಾವು ಕಾಣದ ದೇವರನ್ನು ಹುಡುಕುತ್ತಿದ್ದೇವೆ. ಆ ದೇವರು ನಮ್ಮ ಭಕ್ತಿಯನ್ನು ರಕ್ಷಿಸುತ್ತಿದ್ದಾನೆ. ಇವಳೇನಮ್ಮ ಸಣ್ಣ ವಯಸ್ಸಿನಲ್ಲಿ ದೊಡ್ಡರವಂತರ ಮಾತನಾಡುತ್ತಿದ್ದಾಳೆ. ರತ್ನಮ್ಮ, ನಮಗೆ ಆಟ ಬೇಕು. ನಿನ್ನ ವೇದಾಂತ ಆಮೇಲೆ ಹೇಳುವಂತೆ. ಬಾ. ಅಮ್ಮ, ತಾಯಿ, ಹಸುವಿನಿಂದ ಪ್ರಾಣ ಹೋಗುತ್ತಿದೆ. ಯಾರಾದರೂ ಒಂದು ತುತ್ತು ಅನ್ನ ಹಾಕ್ತೀರಾ?
ಸಮಾಜದ ಎಲ್ಲರ ಮೇಲೂ ಕಳಕಳ ಬಂದಿರುವಂತಹ ಮಹಾ ತಾಯಿ ಮಾತೋಶ್ರೀ ರತ್ನಮ್ಮ ಗುರುತಾಯಿಯವರು. ಭೇದ ಭಾವವಿಲ್ಲ ಸಮಾಜದ ಕಳಕಳಿಯ ಮಹಾತಾಯಿ ಮಾತೋಶ್ರೀ ರತ್ನಮ್ಮ ಗುರುತಾಯಿಯವರು. ತಾತ, ಈ ರೊಟ್ಟಿ ತಗೊಳ್ಳಿ. ಹಸಿದ ಹೊಟ್ಟೆಗೆ ಅನ್ನ ನೀಡುವಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಂತ ನಮ್ಮಪ್ಪ ಹೇಳ್ತಾರೆ. ನೀವು ಹೊಟ್ಟೆ ತುಂಬುವವರೆಗೂ ಊಟ ಮಾಡಿ. ತಗೋ ತಾತ, ಈ ಬುತ್ತಿಯನ್ನು ತೆಗೆದು ಊಟ ಮಾಡಿತು. ನೀನು ಸುಖವಾಗಿರುವಮ್ಮ. ಆ ದೇವರ ಆಶೀರ್ವಾದ ನಿನ್ನ ಮೇಲಿದೆ. ನಿನಗೆ ಒಳ್ಳೆಯದಾಗಲಿ. ಹೋಗಿ ಬಾ ತಾತ, ನಿಮಗೆ ಒಳ್ಳೆಯದಾಗಲಿ. ಯಥಾ ಗುರು ತಥಾ ಶಿಷ್ಯ ಎಂಬಂತೆ ಮಾತೋಶ್ರೀಯವರ ಪಾಂಡಿತ್ಯ ಗುರುತಿಸಿದ ಅವರ ತಂದೆ ಸಾಧು ಶರಣನವರು ಇವರನ್ನು ಭೀಮಾಶಂಕರ ಸ್ವಾಮೀಜಿ ಮತ್ತು ಸಿದ್ದಪ್ಪ ಸುರಣ ಗುರುಗಳ ಹತ್ತಿರ ಆಧ್ಯಾತ್ಮಿಕತೆ, ನೈತಿಕತೆ, ತತ್ವಪದಗಳನ್ನು ಕಲಿಸಿಕೊಡಲು ಬಿಟ್ಟು ಹೋದರು. ಇದರಿಂದ ಅಪಾರವಾದ ಜ್ಞಾನವನ್ನು ಮಾತೋಶ್ರೀಯವರು ಪಡೆದುಕೊಂಡರು. ಇದು ಅವರ ತಂದೆಗಳು ಸಿದ್ದಪ್ಪ ಸುರನ್ ಮತ್ತು ಭೀಮಾಶಂಕರ ಸ್ವಾಮೀಜಿಯವರ ಹತ್ತಿರ ಬಿಟ್ಟು ಹೋದ ದೃಶ್ಯ. ಅಪ್ಪ, ಜಮ್ಗಿ ಗ್ರಾಮದ ಜನರೆಲ್ಲ ಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ಆದ್ರೆ ನೀವು ಶಿವನನ್ನ ಪೂಜಿಸುತ್ತೀರಾ, ಏಕೆ? ರತ್ನಮ್ಮ ಪುಟ, ಶಕ್ತಿ ಮತ್ತು ಶಿವ ಇಬ್ಬರು ಒಂದೇ. ಈ ಗ್ರಾಮ ಕಾಯೋದು ಆ ಲಕ್ಷ್ಮಿ, ಆದರೆ ನಮ್ಮ ಆತ್ಮದ ಬೆಳಕು ಆ ಪರಶಿವ. ನೀನು ಕೂಡ ಈ ಜಂಬಗದ ಮಣ್ಣಿನ ಮಗಳಾಗಿ ಹುಟ್ಟಿದೀಯ. ಅಂದರೆ ಈ ನಾಡಿನ ಜನರ ಕಷ್ಟಗಳನ್ನು ನೀಗಿಸಿದ ಶಕ್ತಿ ನಿನ್ನಲ್ಲಿದೆ ಎಂದ ಅರ್ಥ. ಅಪ್ಪ, ನನಗೆ ದೊಡ್ಡ ಅರಮನೆ ಬೇಡ, ಆಸ್ತಿ ಸಂಪತ್ತು ಏನೂ ಬೇಡ. ನಾನು ಜೀವ ಇರುವವರೆಗೂ ಬಡವರ ಸೇವೆ ಮಾಡುತ್ತೇನೆ. ಬಡವರ ಸೇವೆಯಲ್ಲಿರುವ ಸುಖ ಬೇರೆ ಎಲ್ಲೂ ಇಲ್ಲ. ಜನರ ಸೇವೆ ಜನಾರ್ದನ ಸೇವೆ ಅಲ್ಲಪ್ಪ. ಮಗಳೇ, ನಿನ್ನ ಈ ದೊಡ್ಡ ಗುಣವೇ ನಮಗೆ ದೊಡ್ಡ ಆಸ್ತಿ. ನಿನ್ನ ಹೆಸರಿನಿಂದ ನೀನು ರಾಜ್ಞಿಯಾಗಿ ಹೊರಟಿದೀಯ. ಬಾ ಮಗಳೇ, ಒಬ್ಬರು ಗುರುಗಳು ಬಂದಿದ್ದಾರೆ, ಅವರ ಹತ್ತಿರ ಹೋಗೋಣ. ಭೀಮಾಶಂಕರ ಸ್ವಾಮೀಜಿ ಮತ್ತು ಸಿದ್ದಪ್ಪ ಸುರನ್ ಮಹಾಸ್ವಾಮಿಗಳ ಹತ್ರ ದಂಪತಿಗಳು ಹೋಗಿ ಗುರು ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ. ಗುರುಗಳಿಗೆ ನಮಸ್ಕಾರಗಳು. ನಮಸ್ಕಾರಗಳು ಸಾಧು ಶರಣನವರೇ. ಗುರುಗಳೇ, ಇವಳು ನನ್ನ ಮಗಳು, ಹೇಗಿದ್ದಾಳೆ ನೋಡಿ. ಸಾಧು ಶರಣನವರೇ, ನಿಮ್ಮ ಪುಣ್ಯವೇ ಪುಣ್ಯ. ನಿಮ್ಮ ಮಗಳ ಮುಖದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯ ಕಳೆ ಇದೆ. ಈ ಮಗು ಸಾಮಾನ್ಯ ಮಗು ಅಲ್ಲ, ಇವಳು ಲೋಕಮಾತೆಯಾಗಿ ಬೆಳಗುತ್ತಾಳೆ. ಜಮಗ ಗ್ರಾಮವು ಇವಳ ಹೆಸರಿನಿಂದ ಇತಿಹಾಸದಲ್ಲಿ ಅಚ್ಚಳಿಯಂತೆ ಉಳಿಯುತ್ತದೆ. ಗುರುಗಳೇ, ನಿಮ್ಮ ಕಂಠದಲ್ಲಿ ಸಾಕ್ಷಾತ್ ಶಾರದೆ ನೆಲೆಸಿದ್ದಾಳೆ. ಅದರಲ್ಲೂ ಈ ಪುಟ್ಟ ಮಗು ರತ್ನಮ್ಮ ಹಾಡೋದನ್ನು ನೋಡಿದರೆ ಭಕ್ತಿ ಉಕ್ಕಿ ಬರುತ್ತಿದೆ. ಈ ಮಗುವಿನಲ್ಲಿ ಅದ್ಭುತವಾದ ಪಾಂಡಿತ್ಯದ ಕಳೆ ಇದೆ. ಹೌದು ಸಿದ್ದಪ್ಪನವರೇ, ಇವಳು ಹುಟ್ಟಿನಿಂದ ಸಾತ್ವಿಕ ಗುಣದವಳು. ಸ್ವಾಮಿ